ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಭೂಮಿ ನಡುವೆ ಏನು ನಡೀತಾ ಇದೆ, ಒಬ್ಬರನ್ನ ಒಬ್ಬರು ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ದೂರ ಆದಾಗೆ ಗೊತ್ತಾಗುತ್ತೆ ಅಂತಾರಲ್ಲ, ಆ ಒಂದು ಕೆಲಸ ಈಗ ನಡೀತಾ ಇದೆ. ಈ ಕಡೆ ಅಜಿತ್ ಭೂಮಿನ ಬಿಟ್ಕೊಡೋಷ್ಟಲ್ಲೇ ಭೂಮಿ ಏನು ಅನ್ನೋದು ಅಜಿತ್ಗೆ ಅರ್ಥ ಆಗ್ಬಿಡುತ್ತೆ. ಯಾಕಪ್ಪ ಅಂದರೆ ಭೂಮಿನ ಈ ತರಬೇತಿ ಸೆಂಟ್ರಿಗೆ ಕರ್ಕೊಂಡು ಹೋಗಿರ್ತಾರಲ್ಲ, ಅಲ್ಲಿ ಭೂಮಿ ನಡ್ಕೊಳ್ಳೋ ರೀತಿ, ಭೂಮಿ ಒಬ್ಳು ಮದುವೆ ಆಗಿರೋ ಹುಡುಗಿ ಇನ್ನೊಬ್ಳು ಹುಡುಗಿ ಹತ್ರ ಯಾವ ರೀತಿ ನಡ್ಕೊಳ್ಳೋದು ಅವಳಿಗೆ ಗೊತ್ತಾ ಇರುತ್ತೆ. ಸೊ ಅದನ್ನು ಅಜಿತ್ ಅವರು ಕಣ್ಣಾರೆ ನೋಡ್ತಾರೆ. ಇನ್ನು ಅಲ್ಲಿ ಇದೇ ಥರ ಕಲಿಯಲಿಕ್ಕೆ ಅಂತೇಳ್ಬಿಟ್ಟು ತುಂಬ ಹೆಣ್ಮಕ್ಳು ಬಂದಿರ್ತಾರೆ. ಸೊ ಅವರು ಪರಿಚಯ ಮಾಡ್ಕೊತಾ ಇರ್ತಾರೆ, ನಿಮ್ಮ ಹೆಸರೇನು ಅಂತ ಹೇಳ್ಬಿಟ್ಟು. ಭೂಮಿ ಇದ್ದೋಳು ನನ್ನ ಹೆಸರು ಬಂದು ಭೂಮಿ ಅಜಿತ್ ರಾಮನಾರಾಯಣ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಮದುವೆ ಆಗಿದೆಯಾ ಅಂತಾಗ ಹೌದು ನನಗೆ ಮದುವೆ ಆಗಿದೆ, ನನ್ನ ಗಂಡನ ಹೆಸರು ಅಜಿತ್ ಅಂತ ಹೇಳ್ಬಿಟ್ಟು ಅಜಿತ್ ರಾಮನಾರಾಯಣ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇದನ್ನ ಅಜಿತ್ ಗಮನಿಸ್ತಾರೆ. ಮತ್ತು ಆ ಹುಡುಗಿ ಹೆಸರು ಸಹನಾ ಅಂತಲೂ ಸಹ ಹೇಳ್ತಾಳೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ, ಇನ್ನೇ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಲ್ಲ ಮ್ಯಾಮ್, ನೀವು ಮಿಸ್ಸಸ್ ಅಜಿತ್ ಆಗಿ ಇಲ್ಲಿ ಟ್ರೈನಿಂಗ್ ಮಾಡೋಕ್ಕೆ ಬಂದಿದ್ದೀರಾ, ಯಾಕೆಂದರೆ ನಿಮ್ಮ ಯಜಮಾನರು ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ, ಕಲಿಯೋಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹುಡುಗಿ ಕೇಳಿದಾಗ, ಇಲ್ಲ ನಮ್ಮ ಅಪ್ಪನ ಆಸೆ ನಾನು ಕಾನ್ಸ್ಟೇಬಲ್ ಆಗಬೇಕಂತ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಅಜಿತ್ ಇದನ್ನು ಕೇಳಿಸ್ಕೊಂಡು ಆದ್ಮೇಲಂತೂ ಅವ್ರಿಗೆ ಇನ್ನೂ ಪ್ರೀತಿ ಜಾಸ್ತಿನೇ ಆಗೋಗುತ್ತೆ. ಭೂಮಿ ನನ್ನ ಹೆಸರನ್ನ ಅವಳ ಜೊತೆ ಸೇರಿಸ್ಕೊಂಡು ಹೇಳ್ತಾ ಇದ್ದಾಳೆ ಅಂದರೆ ಅವಳ ಜೀವನದುದ್ದಕ್ಕೂ ನಾನು ಇರಬೇಕು ಅಂತ ಬಯಸ್ತಾ ಇದ್ದಾಳೆ, ಅವಳು ನನಗೆ ಗಂಡನ ಸ್ಥಾನ ಕೊಟ್ಟಿದ್ದಾಳೆ ಅನ್ನೋ ಒಂದು ಖುಷಿಲೇ ಅಜಿತ್ ಅಲ್ಲಿಂದ ವಾಪಸ್ ಬರ್ತಾರೆ. ಇನ್ನು ಭೂಮಿಗೆ ಬಾಯ್ ಮಾಡಿ ಟಾಟಾ ಮಾಡಿ ಇನ್ನು ಅಜಿತ್ನ ಬಿಟ್ಕೊಡ್ಬೇಕಾದ್ರೆ ಭೂಮಿಗೆ ತುಂಬಾ ನೋವಾಗ್ತಿರುತ್ತೆ. ಸಾಹೇಬ್ರೆ, ನೀವು ಇನ್ನೊಂದು ಮದುವೆ ಆಗ್ತೀರಾ, ನನ್ನನ್ನು ಇವಾಗ ಇಲ್ಲಿ ಬಿಟ್ಟು ಹೋದ್ಮೇಲೆ ನೀವು ಚೆನ್ನಾಗಿರೋ ಹುಡುಗಿನ ಮದುವೆ ಆಗಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆದರೆ ಭೂಮಿ ಮಾತಿಗೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ಯಾವ ಹುಡುಗಿಗೂ ಜಾಗ ಇಲ್ಲ, ಅದು ಇದ್ದರೆ ನಿನಗೆ ಮಾತ್ರ ಭೂಮಿ ಅಂತೇಳ್ಬಿಟ್ಟು ಅಜಿತ್ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾರೆ. ಅಲ್ಲ, ಇವಳಿಗೆ ನಾನು ಇಷ್ಟೊಂದೆಲ್ಲ ಹೇಳಿದ್ಮೇಲೂ ಅವಳು ಅಜಿತ್ ರಾಮನಾರಾಯಣ್ ಅವಳ ಪೂರ್ತಿ ಹೆಸರು ಭೂಮಿ ನಾರಾಯಣ್ ಅಂತ ಹೇಳಿದ್ಲಲ್ಲ. ಸೊ ಇದ್ರ ಮರ್ಮ ಏನು, ಭೂಮಿ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಾ ಅನ್ನೋ ಒಂದು ಖುಷಿಲೇ ಅಜಿತ್ ಇರ್ತಾರೆ. ಸೊ ಅದೇ ಒಂದು ಖುಷಿಲಿ ಈ ಕಡೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೂ ಸಹ ಅದೇ ಕನಸಲ್ಲಿ ಇರ್ತಾರೆ. ಭೂಮಿನೇ ನನ್ನ ಇಷ್ಟಪಡ್ತಾ ಇದ್ದಾಳೆ, ನೀವೇ ನನ್ನ ಕನಸು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ಟಿದ್ದಾಳೆ. ಭೂಮಿ ನನಗೆ ಮುತ್ತು ಕೊಡ್ತಾ ಇದ್ದಾಳೆ ಅನ್ನೋ ಥರ ಭೂಮಿ ಅಂತ ಹೇಳ್ಬಿಟ್ಟು ಕನ್ವರ್ಸ್ತಾ ಇರ್ತಾರೆ ಅಜಿತ್ ಸಾಹೇಬ್ರು. ಈಗ ಅಜಿತ್ಗೆ ಭೂಮಿ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ. ಸೊ ತಕ್ಷಣಕ್ಕೆ ಅಲ್ಲಿಗೆ ನಮ್ಮ ಸತ್ಯಣ್ಣ ಎಂಟ್ರಿ ಕೊಡ್ತಾರೆ. ಏನಪ್ಪ ಇದು, ಕಾಂಟ್ರಾಕ್ಟ್ ಎಂತಿ ಬಗ್ಗೆ ಇನ್ನೂ ನೆನಪಲ್ಲಿದೆಯಾ ಅಂತ ಅನಿಸುತ್ತೆ, ಏನು ಭೂಮಿ ಅಂತ ಹೇಳ್ಬಿಟ್ಟು ಕನ್ವಸ್ತಿದ್ಯಾ ಅಂದ್ಬಿಟ್ಟು ಸತ್ಯಣ್ಣ ಕಾಲು ಎಳಿತಾರೆ. ನಾನು ಆ ಥರ ಇಲ್ವಲ್ಲ ಅಂದಾಗ, ನೋಡೋ ಅಜಿತ, ನಿನ್ನ ಮಾತು ಸುಳ್ಳು ಹೇಳ್ಬೋದು, ಆದರೆ ಕಣ್ಣು ಸುಳ್ಳು ಹೇಳಲ್ಲ ಕಣೋ, ನೀನು ಭೂಮಿನೇ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನಿನ್ನ ಕಣ್ಣೇ ಹೇಳ್ತಾ ಇದೆ, ಭೂಮಿನೇ ನೆನಪು ಮಾಡಿಕೊಂಡು ಭೂಮಿ ಹೆಸರು ಹೇಳ್ತಿದ್ದೆ, ಈಗಾಗಲೇ ಇಲ್ಲ ಅಂತಿದ್ಯಲ್ಲ ಅಂದಾಗ, ಸತ್ಯಣ್ಣ ನಿಮಗೆ ಗೊತ್ತಿಲ್ಲ ಅವಳು ಯಾವ ರೀತಿ ನಡ್ಕೊಂಡ್ಲು ಅಲ್ಲಿ ಹೋದಾಗ ಅಂದರೆ, ನನಗೆ ಒಂದು ಕ್ಷಣ ಇದು ಭೂಮಿನ ಇಲ್ಲ ಅವಳು ನಿಜವಾಗ್ಲೂ ನಾನು ಹೆಣ್ತಿನ ಅಂತ ಅನ್ಸ್ಬಿಡ್ತು ಅಂದಾಗ, ಇರೋದೇ ಹಂಗೆ ಕಣೋ, ಅವಳು ನಿಜವಾದ ಹೆಂಡ್ತಿ, ನಿನ್ನ ನಿಜವಾದ ಹೆಂಡ್ತಿ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅಂಥ ಸನ್ನಿವೇಶ ಏನು ಬಂತಪ್ಪ ಅಂದಾಗ, ಯಾರೋ ಹುಡುಗಿ ಟ್ರೈನಿಂಗ್ಗಳು ನಿನ್ನ ಹೆಸರೇನು ಅಂತ ಕೇಳಿದಾಗ ಭೂಮಿ ಅಜಿತ್ ರಾಮನಾರಾಯಣ್ ಅಂತ ಹೇಳಿದ್ರು ಸತ್ಯಣ್ಣ. ಅಲ್ಲೇ ಗೊತ್ತಾಗಲ್ವಾ ಅವಳು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ, ಭೂಮಿ ಅಂತ ಹೇಳ್ಬೋದಾಗಿತ್ತಲ್ಲ ಅವಳು ಅಂದಾಗ, ಹೇ ದಡ್ಡ, ಈಗೂ ಅರ್ಥ ಆಗ್ಲಿವೇನೋ ಅವಳ ಮನಸ್ಸಲ್ಲಿ ನೀನೇ ಇದೆಯಾ, ಅವಳು ಶಾಶ್ವತವಾಗಿ ನಿನ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆದರೂ ಒಂದು ಸತಿ ಆದರೂ ನನ್ನ ಹತ್ರ ಅವಳು ಪ್ರೀತಿ ಹೇಳ್ಕೊಬೋದಾಯ್ತಲ್ವ ಸತ್ಯಣ್ಣ ಅಂದಾಗ, ಅವಳು ಹೆಣ್ಣು ಕಣೋ, ಹೆಣ್ಣಾಗಿ ಹೆಂಗೋ ಹೇಳ್ಕೊಳಕ್ಕಾಗುತ್ತೆ, ಕಾಂಟ್ರಾಕ್ಟ್ ಮದುವೆ ಮೇಲೆ ಬಂದಿರೋಳು ಅವಳು. ಸೊ ಆ ಥರ ಹೇಳ್ಕೊಂಡ್ರೆ ಅವಳ ಒಂದು ಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತ ಹೇಳ್ಕೊಂಡಿಲ್ಲ ಅಷ್ಟೇ, ಬಿಟ್ಟರೆ ಅವಳನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಸತ್ಯಣ್ಣ ಹೇಳ್ತಾರೆ. ಇನ್ನು ಭೂಮಿ ಟ್ರೈನಿಂಗ್ ಸೆಕ್ಷನಲ್ಲಿ ಈ ಕಡೆ ಊಟ ಮಾಡೋಕ್ಕೆ ಹೋಗ್ತಾರೆ. ಊಟ ಸೇರಲ್ಲ. ಅಜಿತ್ ಮೊದಲೇ ಕೈ ತೂತು ಕೊಡಬೇಕು, ಅದೇ ಅವಳ ಮನಸ್ಸಲ್ಲೇ ಕೂತಿರುತ್ತೆ. ಏನು ಮಾಡೋದು, ಅಜಿತ್ ಸಾಹೇಬ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೊತಿದ್ದೀನಲ್ಲ, ಊಟನೇ ಒಳಗೆ ಹೋಗ್ತಾ ಇಲ್ವಲ್ಲ, ಸಾಹೇಬ್ರು ನೋಡಬೇಕು ಅಂತ ಅನಿಸ್ತಿದೆ, ಏನು ಮಾಡೋದೀಗ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಕಣ್ಣಲ್ಲಿ ನೀರು ಬರೋದೊಂದು ಹೆಚ್ಚು. ಯಾಕೆಂದರೆ ಭೂಮಿಗೆ ಅಜಿತ್ ನೆನಪಾಗ್ತಿರುತ್ತೆ. ಇನ್ನು ಮನೇಲಿ ಈ ಕಡೆ ಎಲ್ಲರೂ ಊಟ ಬಡಿಸ್ತಾ ಇರ್ತಾರೆ. ಸಂಗೀತಂಗೆ ಭೂಮಿ ಇಲ್ಲ ಅನ್ನೋ ತಳವಳ, ಎದ್ರೆ ಬಿದ್ದರೆ ಭೂಮಿ ಅಂತ ಅನ್ನೋ ಸಂಗೀತಂಗೆ ಈಗ ಭೂಮಿ ಇಲ್ಲ ಅನ್ನೋ ತಳವಳ. ಮತ್ತು ಅಂಜು ನಚ್ಚಿ ಅಂಜಿಗೆ ಊಟ ಮೊದಲನೇ ತುತ್ತು ಕೊಟ್ಟ. ಈ ಕಡೆ ನಮ್ಮ ಅಜಿತ್ ಸಾಹೇಬ್ರಿಗೆ ಭೂಮಿನೇ ನೆನಪಾಗ್ತಾ ಇರ್ತಾಳೆ, ಭೂಮಿನ ಮಿಸ್ ಮಾಡ್ಕೊತಾ ಇರ್ತಾರೆ. ಆ ಕಡೆ ಭೂಮಿ ಅಜಿತ್ನ ಮಿಸ್ ಮಾಡಿಕೊಂಡ್ರೆ, ಈ ಕಡೆ ಅಜಿತ್ ಭೂಮಿನ ಮಿಸ್ ಮಾಡ್ಕೊತಾ ಇದ್ದಾರೆ. ಒಬ್ಬರಿಂದ ಒಬ್ಬರಿಗೆ ತಾವು ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅನ್ನೋದು ಈಗ ಅರ್ಥ ಆಗ್ತಾ ಇರುತ್ತೆ. ಅಜಿತ ಯಾಕೋ ಸುಮ್ಮನೆ ಕೂತಿದ್ಯಾ, ಊಟ ಮಾಡುವಂಥ ಸಂಗೀತ ಹೇಳ್ತಾರೆ. ಆದರೆ ಅಜಿತ್ಗೆ ತುತ್ತು ಒಳಕ್ಕೆ ಹೋಗ್ತಾ ಇರಲ್ಲ. ಇನ್ನು ಭೂಮಿಗೆ ಯಾವಾಗಲೂ ಮೊದಲನೇ ತುತ್ತು ಕೊಡ್ತಾ ಇದ್ನಲ್ಲ, ಅದೇ ನೆನಪಾಗ್ತಿರ್ಬೇಕು. ಅಜಿತ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ಭೂಮಿ ನೆನಪಾದ್ಲ ಅಂದ್ಬಿಟ್ಟು ಸಂಗೀತ ಕೇಳ್ತಾ ಇರ್ತಾರೆ. ಇನ್ನು ಆ ಕಡೆ ನಮ್ಮ ಭೂಮಿಗೆ ಟ್ರೈನಿಂಗ್ ಸ್ಕೂಲಲ್ಲಿ ಅವಳಿಗೆ ಊಟ ಸಹ ಸೇರ್ತಿರಲ್ಲ. ಸಾಹೇಬ್ರನ್ನ ನಾನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಡುತ್ತೆ. ಇನ್ನು ಭೂಮಿ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ನಾನು ಸಾಹೇಬ್ರನ್ನ, ಅವರು ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದಾರಾ, ಇಲ್ಲ ನನ್ನ ಕಲ್ಪನೆ ಮಾತ್ರನಾ ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಪಕ್ಕದಲ್ಲಿ ಕೂತಿರೋರು, ಯಾಕಕ್ಕ ಏನಾಯಿತು, ನಿಮ್ಮ ಯಜಮಾನರು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಹೌದು, ನನಗೆ ನಮ್ಮ ಯಜಮಾನರೇ ಮೊದಲನೇ ತುತ್ತು ಕೊಡ್ತಿದ್ರು ಅಂದಾಗ, ಪರವಾಗಿಲ್ಲ ಅಕ್ಕ, ಆದ್ರೂ ನೀವು ನಿಮ್ಮ ಯಜಮಾನರು ಇನ್ಸ್ಪೆಕ್ಟರ್ ಆಗಿದ್ದಾರೆ,
ನೀವು ಯಾಕಕ್ಕ ಈ ಕೆಲಸಕ್ಕೆ ಬಂದ್ರಾ ಅಂತಂದಾಗ ಸುಮ್ಮನೆ ಅಪ್ಪನ ಕನಸಿತ್ತಲ್ಲ ಅದಕ್ಕೆ ಬಂದೆ ಅಂದಾಗ ನೀವು ಗಂಡ ಹೆಂಡ್ತಿ ತುಂಬ ಪ್ರೀತಿ ಮಾಡ್ತಿದ್ರಾ ಅಂತ ಅನಿಸುತ್ತೆ, ಅದಕ್ಕೆ ಇಷ್ಟೊಂದು ಮಿಸ್ ಮಾಡ್ಕೊತಿದ್ದೀರಾ ಅಂದಾಗ ಹೌದು ನೀ ಹೇಳ್ತಾ ಇರೋದು ನಿಜ ಸಹನ, ನಾನು ಯಾವಾಗ ನಮ್ಮ ಸಾಹೇಬ್ರನ್ನ ನೋಡ್ಬಿಡ್ತೀನೋ ಅಂತ ಅನಿಸ್ಬಿಟ್ಟಿದೆ ಅಂದ್ಬಿಟ್ಟು ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಆ ಕಡೆ ಅಜಿತ್ಗೆ ತುತ್ತು ಒಳಗಡೆಗೆ ಹೋಗ್ತಾ ಇರಲ್ಲ, ಊಟನೇ ಬೇಡ ಅನಿಸ್ತಿರುತ್ತೆ. ಭೂಮಿ ಇಲ್ದಿರೋ ಊಟ ಏನಕ್ಕೆ, ಆದಷ್ಟು ಬೇಗ ಭೂಮಿ ನೋಡಬೇಕು ಅನಿಸ್ತಿದೆ ಅಂದಾಗ ಭೂಮಿ ನೋಡಬೇಕು ಅನಿಸ್ತಾ ಇದೆಯಾ ಅಂಜಿತಾ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೇಳ್ತಾರೆ. ಹೌದಮ್ಮ ಭೂಮಿ ನೋಡಬೇಕು ಅನಿಸ್ತಿದೆ ಅಂದಾಗ ಅಯ್ಯೋ ನನ್ನ ಮಗನೇ ಒಂದು ದಿನಕ್ಕೆ ಇಷ್ಟೊಂದು ಅವಳನ್ನ ಹಚ್ಕೊಂಡಿದ್ಯಲ್ಲೋ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಒಬ್ರನ್ನ ಒಬ್ಬರು ಎಷ್ಟು ಇದು ಮಿಸ್ ಮಾಡ್ಕೊತಾ ಇರ್ತಾರೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ಈಗ ಅಜಿತ್ ಭೂಮಿ ನೋಡೋಕ್ಕೆ ಓಡೋಡಿ ಹೋಗ್ತಾರೆ ಎದ್ದು ಬೆಳಗ್ಗೆನೆ. ಸೊ ಅದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಭೂಮಿ ಅಜಿತ್ ಸಾಹೇಬ್ರಿಗೆ ಫೋನ್ ಮಾಡಿ ಕಣ್ಣೀರನ್ನ ಹಾಕ್ತಾಳೆ, ಸಾಹೇಬ್ರೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾಯಿಲ್ಲ ನನಗೆ ಅಂತೇಳಿ. ಅವಾಗ ಅಜಿತ್ ಅರ್ಥ ಆಗುತ್ತೆ ಭೂಮಿನೂ ಸಹ ನನ್ನ ಥರನೇ ಪ್ರೀತಿ ಮಾಡ್ತಾ ಇದ್ದಾಳೆ, ಅದಕ್ಕೆ ಈ ಥರ ಆಡ್ತಿದ್ದಾಳೆ ಅಂತ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.